ವೆಲ್ಕಮ್ ಟು ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್. ಇವತ್ತು ಒಬ್ಬ ತಂದೆ ಮಗನ ಕಥೆಯನ್ನು ಕೇಳೋಣ. ಶನಿದೇವನ ಹೆಸರು ಕೇಳಿದಾಗ ನಮ್ಮ ಮನಸ್ಸಿಗೆ ಬರುವ ಮೊದಲ ಭಾವನೆ ಭಯ. ಅವನು ಎಲ್ಲಾ ಗ್ರಹಗಳಲ್ಲಿ ನ್ಯಾಯಾಧೀಶ ಮತ್ತು ಕ್ರೂರ ಎಂದು ಹೇಳಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಅವನನ್ನು ನಮ್ಮ ಹಿಂದಿನ ಕರ್ಮಗಳ ಫಲಿತಾಂಶವನ್ನು ನೀಡುವ ದೇವರು ಎಂದು ಕರೆಯಲಾಗುತ್ತದೆ. ನಾವು ಮಾಡುವ ಯಾವುದೇ ಕೆಲಸಕ್ಕೆ ಅವನು ಫಲವನ್ನು ಕೊಡುತ್ತಾನೆ. ಒಳ್ಳೆಯ ಕೆಲಸಕ್ಕೆ ಆಶೀರ್ವಾದ ಮತ್ತು ಕೆಟ್ಟ ಕೆಲಸಗಳಿಗೆ ಶಿಕ್ಷೆ. ಆದರೆ ಶನಿದೇವನಿಗೆ ಬಾಲ್ಯದಿಂದಲೂ ತನ್ನ ಸ್ವಂತ ತಂದೆಯೊಂದಿಗೆ ಆಳವಾದ ಶತ್ರುತ್ವವಿದೆ. ಇಬ್ಬರು ಹೇಗೆ ಒಬ್ಬರಿಗೊಬ್ಬರು ಬದ್ಧ ವಿರೋಧಿಗಳಾದರು ಎಂದು ನಾವು ತಿಳಿಯೋಣ. ವಿಶ್ವಕರ್ಮನ ಮಗಳು ಸಂಧ್ಯಾ ಗ್ರಹಗಳ ರಾಜನಾದ ಸೂರ್ಯನನ್ನು ಮದುವೆಯಾದಳು. ಇಡೀ ಜಗತ್ತಿಗೆ ಬೆಳಕು ನೀಡಿದ ಸೂರ್ಯದೇವರು ತೇಜಸ್ಸು ಎಷ್ಟಿತ್ತೆಂದರೆ ಆ ತೇಜಸ್ಸಿಗೆ ಆತನ ಪತ್ನಿ ಸಂಧ್ಯಾ ಕೂಡ ಬೆದರುತ್ತಿದ್ದಳು. ಅವರ ಮದುವೆಯ ಸ್ವಲ್ಪ ಸಮಯದ ನಂತರ ಅವರಿಗೆ ಮನು, ಯಮ ಮತ್ತು ಯಮುನಾ ಎಂಬ 3 ಮಕ್ಕಳಾದರು. 3 ಮಕ್ಕಳ ತಾಯಿಯಾದ ನಂತರವೂ ಪತಿಯ ತೇಜಸ್ಸನ್ನು ಭಯ ಕಡಿಮೆಯಾಗಿರಲಿಲ್ಲ. ಸೂರ್ಯನ ತೇಜಸ್ಸನ್ನು ಸಹಿಸಲು ಸಾಧ್ಯವೇ ಇಲ್ವಲ್ಲ. ಒಂದು ದಿನ ಅವಳು ಸಹಾಯಕ್ಕಾಗಿ ತನ್ನ ತಂದೆಯ ಬಳಿಗೆ ಹೋಗುತ್ತಾಳೆ. ಆಕೆಯ ತಂದೆ ದೇವತೆಗಳ ಯುದ್ಧಕ್ಕೆ ಶಸ್ತ್ರಗಳನ್ನು ಸಿದ್ಧಪಡಿಸುವಲ್ಲಿ ನಿರತರಾಗಿರುತ್ತಾರೆ. ಆಕೆಯ ತಂದೆ ತಮ್ಮ ನೆರಳಿನಿಂದ ಶಸ್ತ್ರಗಳನ್ನು ರಚಿಸಲು ಒಂದು ರಾಸಾಯನಿಕ ದ್ರಾವಣವನ್ನು ಬಳಸುತ್ತಿರುವುದನ್ನು ಅವಳು ನೋಡುತ್ತಾಳೆ. ಅವಳು ಆ ರಾಸಾಯನಿಕವನ್ನು ತೆಗೆದುಕೊಂಡು ತನ್ನದೇ ಆದ ನೆರಳನ್ನು ಸೃಷ್ಟಿಸುತ್ತಾಳೆ. ಅವಳ ನೆರಳಿನಿಂದ ಅವಳಂತೆಯೇ ಕಾಣುವ ಮಹಿಳೆ ಕಾಣಿಸಿಕೊಂಡಳು. ಅವಳಿಗೆ ಛಾಯಾ ಎಂದು ಹೆಸರಿಟ್ಟಳು. ಸಂಧ್ಯಾ ತನ್ನ ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಒಪ್ಪಿಸಿ ತನ್ನ ತಂದೆಯ ಮನೆಗೆ ತಪಸ್ಸಿಗೆ ಹೋದಳು. ಎಲ್ಲ ಜವಾಬ್ದಾರಿಯನ್ನು ಛಾಯಳಿಗೆ ಒಪ್ಪಿಸಿ ತಪಸ್ಸನ್ನು ಮಾಡೋಕೆ ಹೋದಾಗ ಅವಳು ಮೊದಲು ಅವರ ತಂದೆಯ ಬಳಿಗೆ ಹೋದಳು. ತಂದೆಗೆ ಎಲ್ಲವನ್ನೂ ಹೇಳಿದಳು. ಆದರೆ ಅವಳ ತಂದೆ ಅವಳನ್ನು ಬೆಂಬಲಿಸಲಿಲ್ಲ. ಅವಳು ಕುದುರೆಯ ರೂಪವನ್ನು ತೆಗೆದುಕೊಂಡು ತಪಸ್ಸಿಗೆ ಕಾಡಿಗೆ ಹೋದಳು. ಮತ್ತೊಂದೆಡೆ ಛಾಯಾ ನೆರಳು ರೂಪವಾಗಿರುವುದರಿಂದ ಸೂರ್ಯದೇವರ ತೇಜಸ್ಸಿನಿಂದ ಯಾವುದೇ ತೊಂದರೆಯಾಗಲಿಲ್ಲ. ಸಮಯ ಕಳೆದಂತೆ ಛಾಯಾ ಸೂರ್ಯದೇವನ ಮಗನನ್ನು ಹೊಂದಿದಳು. ಮಗು ಛಾಯಳ ಹೊಟ್ಟೆಯಲ್ಲಿದ್ದಾಗ ಅವಳು ಭಗವಾನ್ ಶಿವನಿಗೆ ತಪಸ್ಸು ಮಾಡಿದಳು. ತಪಸ್ಸಿನ ಸಮಯದಲ್ಲಿ ಹಸುವಿನ ಬಾಯಾರಿಕೆ, ಸೂರ್ಯ ಮತ್ತು ಶಾಖದ ಕಾರಣದಿಂದಾಗಿ ಇದು ನೆರಳಿನ ಗರ್ಭದಲ್ಲಿರುವ ಮಗುವಿನ ಮೇಲೆ ಪರಿಣಾಮ ಬೀರಿತು ಮತ್ತು ಅವನ ಮೈಬಣ್ಣವು ಕಪ್ಪಾಯಿತು. ಮಗು ಜನಿಸಿದಾಗ ಅವನ ಮೈಬಣ್ಣವನ್ನು ನೋಡಿದ ಸೂರ್ಯದೇವನು ಛಾಯಾಳನ್ನು ಸಂತೈಸಿದನು ಮತ್ತು ಇದು ನನ್ನ ಮಗನಲ್ಲ ಎಂದು ಅವಳನ್ನು ಅವಮಾನಿಸಿದನು. ತಾಯಿಯ ದೃಢತೆಯ ಶಕ್ತಿಯು ಮಗು ಶನಿದೇವನಲ್ಲಿಯೂ ಬಂದಿದೆ ಮತ್ತು ತನ್ನ ತಾಯಿಯನ್ನು ಅವಮಾನಿಸುವುದನ್ನು ನೋಡಿ ಅವನು ಕೋಪಗೊಂಡನು ಮತ್ತು ತನ್ನ ತಂದೆ ಸೂರ್ಯದೇವನನ್ನು ಕ್ರೂರ ದೃಷ್ಟಿಯಿಂದ ನೋಡಿದನು. ಆಗ ಸೂರ್ಯದೇವರು ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದನು. ಸೂರ್ಯದೇವನು ಶಿವನನ್ನು ಆಶ್ರಯಿಸಿದರು. ಆಗ ಶಿವನು ಅವನಿಗೆ ತನ್ನ ತಪ್ಪಿನ ಅರಿವನ್ನು ಮಾಡಿದರು. ಆ ನಂತರ ಸೂರ್ಯದೇವರು ತನ್ನ ತಪ್ಪಿಗೆ ಕ್ಷಮೆಯಾಚಿಸಿದನು. ನಂತರ ಅವನು ತನ್ನ ನಿಜರೂಪವನ್ನು ಮರಳಿ ಪಡೆದರು. ಅವನು ಶನಿಯನ್ನು ತನ್ನ ಮಗನಾಗಿ ಸ್ವೀಕರಿಸಿದರು. ಆದರೆ ಸೂರ್ಯಲೋಕದಲ್ಲಿ ಮತ್ತು ಯಾವುದೇ ಸ್ಥಳದಲ್ಲಿ ಎಲ್ಲಿ ಅವರ ಕಿರಣಗಳು ಬೀಳೋದಿಲ್ಲ ಅಲ್ಲಿ ಇರುವಂತೆ ಹೇಳಿದರು. ಇದಿಷ್ಟು ಈ ಕಾರಣಕ್ಕಾಗಿಯೇ ತಂದೆ ಸೂರ್ಯ ದೇವರು ಮತ್ತು ಶನಿದೇವರ ನಡುವೆ ಶತ್ರುತ್ವ ಶುರುವಾಯಿತು. ಇದಿಷ್ಟು ತಂದೆ ಮಗನ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.